ಸಾಂಗ್ ತಕೊಳ್ಳೋವರೇ ಬರ್ತೀನಂದ. ನಾನು ನಿನ್ನೆ ಸಂತಿ ಹೋಗ್ಕರ್ ಹೇಳಿದ ಏನು ಮಾಡೋದಕ್ಕ ರೊಕ್ಕಿ ನಾವೇನು ಕೊಡ್ತಿ ತಂಗಿ. ಅಕ್ಕ ನನಗೆ ಬೇಕಾಗ್ಯವ್ರ ಅಕ್ಕ. ಸಂಗಿನವ್ರು ಬಂದ್ರೆ ನಂಗೂ ಹೇಳ್ತೀನಿ ಹೇಳಕ್ಕ. ಏನೋ ಅವ್ರು ಬರ್ತೀನಂದ್ರೆ ಏನು ಮಾಡ್ತಾರೋ ಅವ್ರೊಂದು ಬರ್ತಾರೋ ಈಗ ನೋಡ್ಬೇಕು. ಫೋನ್ ಹಚ್ಚಿ ನೋಡು ನಂಬರ್ ತಂದಿಲ್ಲಕ್ಕ. ನೋಡು ಯಾರು ಬಲ್ರಿ ಆಗನ್ ಕೇಳು. ಯಾರು ಬಲ್ರಿ ಇದ್ರ ಕೇಳಿ ಹಚ್ಚು. ಆಯ್ತು ಅಕ್ಕ. ಮತ್ತೇನು ನಡ್ಸಿರಿ? ಏನಿಲ್ಲ, ಇದೇ ಹುಲ್ಲೆ ಕಿತ್ತದು ಬರೇ ತೆಗೆದು ಬೇರೆ ತೆಗೆದು ಮಾಡಿ ಎಲ್ಲ ರೊಕ್ಕ. ಸಂಗಿನವ್ರು ತೆಗಿಬೇಕೈತೆ. ನಿನ್ ತೆಗೆದು ಹೋದಕ್ಕರ ಹೇಳಿದ ರೊಕ್ಕ ಕೊಡ್ರಿ ಗೌಡ್ರ ಅಂತೇಳಿ. ಅವ್ರು ಏನಂದ್ರು ಒಲ್ಲವ ಸಂತಿಪುರ ತಾಟ್ ಕೊಟ್ರು ನಿನ್ನೆ. ಈಗ ಹೊಳೆ ಕುಡುವ ನನ್ನ ಯಾರು ಕುಡ್ಲಿಲ್ಲ ರೊಕ್ಕನ ಏನ್ ಮಾಡೋದು? ಸಂಗ್ ತುಂಬುದು. ಆ ಸಂಗಿನವ್ರ ಕುಂತು ಬಿಡ್ತಾರ ಮನೆ ಮುಂದೆ. ಎಲ್ಲಿ ಹೇಳಲ್ಲ ರೊಕ್ಕ ಕೊಡುತ್ತಕ್ಕ. ಹಂಗ್ ಮಾಡೋದಕ್ಕ. ಇನ್ನ ನಂದು ಅದೇ ಪರಿಸ್ಥಿತಿ ಬಂದತ್ತ ಅಕ್ಕ. ಏನ್ ಮಾಡೋದು ನಿನ್ ಮುಂದೆ ರೊಕ್ಕ ಇಲ್ಲ. ಸಂಗಿಗೆ ರೊಕ್ಕ ತೆಗಿನು ತೆಗೆದು ಬೇರೆ ದಗದಕ್ಕೆ ಹೋಗಿ ಮುಗಿಸಿ ಬಿಡು ನಾವು. ಆಯ್ತು ನೋಡು, ನಾಳೆ ಎಲ್ರಿ ದಗದಕ್ಕೆ ಹೋಗೋಣತ್ತಿ. ಆಯ್ತು ಅಕ್ಕ. ಸಂಗಿನವ್ರು ಬರೋಣ. ನಾ ರೊಕ್ಕ ತಗೋಕಿದ್ದ. ನೀವು ಇನ್ನ ಒಟ್ಟ ದಾರು ಕುಡಿದಿಲ್ಲ. ದಾರು ಕುಡಿದ ಇಲ್ಲ ಅಂದ್ರೆ ಇಲ್ಲ. ನಾ ಸಂಗಿನ ರೊಕ್ಕ ದುಡುದು ಮುಟ್ಟಿಸ್ತೀನಿ ಅವಕ್ಕ. ನಾ ಕುಡಿತೇನೆ. ಇಲ್ಲ ಒಟ್ಟು ಕುಡಿದಿಲ್ಲ ಅಂದ್ರೆ ಇಲ್ಲ. ನಾ ದುಡುದು ಕುಡಿತ. ಕುಡಿದಿಲ್ಲ ಅಂದ್ರೂ ಇಲ್ಲ. ಇಲ್ಲ ಕುಡಿತ. ಇಲ್ಲ ಕುಡಿತ. ಅಕ್ಕ ನಾ ಮೊನ್ನೆ ಹೇಳಿದ್ದಲ್ಲ ನಿನಗಲ್ಲಿ ಕಸ ತೆಗಕರ ಆ ಸಂಗಿನವ್ರಿಗೆ ಫೋನ್ ಹಚ್ಚಿದ್ನ. ಅವ್ರೇನಂದ್ರು ಬರ್ತೀನಿ ಇವತ್ತಾರೆ ನಾಳೆಗಾರೆ ರವಿವಾರ ಒಂದಿನ ಸೂಟಿ ಇರ್ತದ, ನಾಳೆ ಸೋಮವಾರ ಯಾವಾಗಾರ ಬರ್ತೀನಿ ಅಂತ ಅಂದ್ರು. ಆಮೇಲೆ ಅವ್ರೇನಂದ್ರು ನಾ ಬರ್ತೀನಿ ಸಂಗ್ ತೋತೀನಿ ಅಂತ ಹೇಳಿದ್ರು. ನೀ ಸಂಗಿಗೆ ರೊಕ್ಕ ಮೊನ್ನೆ ದಗದಕ್ಕೆ ಹೋಗಿದ್ಯವಲ್ಲ, ಅವು ರೊಕ್ಕ ಇಟ್ಕೊಂಡು ನಿನ್ ಅಂತ್ಯಾಕ ನಿನ್ ಗಂಡಗ ಕೊಡ್ಬೇಡ. ಅವ ದಾರು ಕುಡಿದು ಹಾಳು ಮಾಡ್ತಾನ. ಹೇಳೋದು ಕೇಳು ಅನ್ಸು. ನೀ ಅಂತ್ಯಾಕ ತೆಗೆದು ಇಟ್ಕೊಂಡು ಸಂಗ್ ತುಂಬುನು. ಅವರು ಹೊಳೆ ಕುಡಿದಿರ್ತೀವಿ ನೋಡು. ಅವಾಗ ನೀ ಕುಡ್ಲಿಲ್ಲ ಅಂದ್ರೆ ನನಗೆ ಬೈತಾರ. ನಾನೇ ಜವಾಬ್ದಾರಿ ಇದ್ ನಿಮ್ದೆಲ್ಲ. ನಾ ಕೊಡ್ಬೇಕಾಗ್ತದ. ಅಲ್ಲಿ ಮೊದ್ಲಿಕ್ಕೆ ನನಗೆ ರೊಕ್ಕಿಲ್ಲ. ಮೊನ್ನೆ ನನಗೆ ಅಲ್ಲಿ ಕೇಳಕ್ ಬಂದಿತ್ತಿಲ್ಲ ನಾನೇ. ಆಯ್ತು ಹೇಳಕ್ಕ. ಅವ ದುಡಿತಂದನ ಕುಡಿತಂದನ. ನನ್ನ ಮ್ಯಾಗ ಜವಾಬ್ದಾರಿ ಇಲ್ಲ ಒಂದು. ಆಯ್ತು ಹೇಳಕ್ಕ. ನೀ ಹೇಳಿ ನೋಡು ಅವ್ರಿಗೆ ಹೇಳು. ನಾನಂತರೂ ಅವು ರೊಕ್ಕ ಭಾಳ ಇರ್ತಾವ. ನನಗಂತರೂ ತುಂಬೋದಾಗ್ರಿ. ನಿಮ್ದು ರೊಕ್ಕ ಭೀ ಎಷ್ಟೋ ಸಲ ನಾ ಕೊಟ್ಟಿದ್ದ. ವಿಚಾರ ಮಾಡ್ರಿ ಒಂದು ಸ್ವಲ್ಪ. ಈ ಸಲ ಕೊಡ್ರಿ. ನನ್ನ ಬಲ್ಲಿ ರೊಕ್ಕ ಇಲ್ಲ ಈ ಸಲ. ನಾ ಮೊನ್ನೆ ಸಂತಿಗೆ ಅದಕ್ಕೆ ಹಾಳು ಮಾಡಿರಿ. ನಾನು ಹಾಳು ಮಾಡಿರ್ತೀರಿ. ಕೇಳೋದು ದಿವಸ ಕೇಳ್ರಿ. ಕೊಡ್ತೀರಿಲ್ಲಕ್ಕ? ಹ್ಞೂ ಅಕ್ಕ ಕೊಡ್ತೇವೆ. ದಿನಕ್ಕೆ 500 ಸಿಗ್ತಾವ. ದಗಕ್ಕೆ ಹೋಗೋಣ. ದಿನ ಒಂದು ಡಬ್ಬಿ ಮಾಡಿ ಗೊಳೆ ಮಾಡೋಣ ಇಬ್ರು. ಗೊಳೆ ಮಾಡಿ ಸಂಗಿ ಮುಟ್ಟಿಸ್ಬಿಡು ನಾವ್ಕ. ಹಿಂಗ ಮಾಡ್ದ ತಂಗಿ ತಗದ ಅವ ಏನ್ರಿ ಮಾಡ್ಕೊಳಕ ಕಡೆ ಮುಂದಕ್ಕ. ಆಯ್ತು ಹೇಳಕ್ಕ. ಆಯ್ತು. ನಾ ಮತ್ತೆ ಯಾವಾಗಾರ ಅವ್ರು ಬಂದ್ರಂದ್ರೆ ನೀವು ಬರಾಕರ ಫೋನ್ ಹಚ್ಚಿರ್ತ ಅಡ್ವಾನ್ಸ್ ಮಾಡ್ಕೊರಕ್ಕ. ಹೆಂಗಾರ ಫೋನ್ ಹಚ್ಚಿ ಅವ್ರು ಬರ್ಲತ್ರ ನಾನು ನಿನ್ ಫೋನ್ ಹಚ್ಚಿ ಹೇಳ್ಬಿಡ್ತೇನೆ. ಆಯ್ತು ಹೇಳಕ್ಕ. ನಿಮ್ಮ ಮನೆ ಬರ್ತೀನಿ ಅಣ್ಣ. ಬರಕತ್ತೀವಿ. ಅವ್ರು ಸಂಗಿನವ್ರು ಬಂದಾಕ ನಾ ಬರ್ತೀನಿ ಅವ್ನ ಮನೆ. ನಾ ಹೋಲಿ ಈಗ. ನಾನು ಹೋದ ಮನೆ ತೆಗೆದು. ಸಂಗಿನವ್ರು ಬಂದಾರ. ಇಲ್ಲೇ ಬಂದಿರ್ಬೇಕ. ಸಮಸ್ ಕಟ್ಟಿಬಲ್ ಕೂತಿರ್ತಾರ. ನಾನು ಮಂಗೆ ಹೇಳಾರ ಬಂದಿಲ್ಲ ಹಿಂಗ. ಆಯ್ತು ಹೋಗು ನಡಿ. ಹೊಂಟಿದಿ ಬಂದೇವಲ್ಲ. ಕಟ್ಟಿಬಲ್ ಕೂತಿರ್ತಾರ ನೋಡು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಏನು ನಮಗೆ ಸಂಘ ಬೇಕಾಗಿತ್ರಿ ಸರ್? ಒಂದು ಸ್ವಲ್ಪ ಸಂಘ ಏನಮ್ಮ ತುಂಬ್ತೀರಿ ಕರೆಕ್ಟಾಗಿ? ಕರೆಕ್ಟಾಗಿ ತುಂಬ್ತೀರಿ ಸರ್. ಮಕ್ಕಳ ಶಾಲೆಗೆ ಮನೆ ಖರ್ಚಿಗೆ ರೊಕ್ಕ ತಿಳ್ರಿ ಸರ್. ಹೆಂಗಮ್ಮ ಕೊಡ್ತೀರಿ ಸರ್? ಕೊಡ್ತೇವಮ್ಮ. ಎಲ್ಲ ರೂಲ್ಸ್ಗಳು ಗೊತ್ತಾವಮ್ಮ ನಿಮ್ಗೆ? ಗೊತ್ತಾವ್ರಿ ಸರ್. ಮೊನ್ನೆ ಒಂದ್ಸಲ ಇನ್ನೊಂದ್ಸಲ ಹೇಳ್ತಿದ್ರಿ ಹೇಳ್ರಿ. ಮತ್ತೆ ನಾವು ಹೇಳ್ತೀನಮ್ಮ. ಲೋನ್ ಅದಿಂದ ಹೇಳ್ತೀನಿ ನಿಮಗೆಲ್ಲ ಹೆಂಗೆ ಮಾಡೋದು ಹೆಂಗೆಲ್ಲ ಕರೆಕ್ಟಾಗಿ ತುಂಬಬೇಕು.
ಅದು ಗಂಡ ಕುಡಿತಾನ ಅವ ಕುಡಿತಾನ ಹಾಳು ಮಾಡ್ತಾನ ಅಂದ್ರೆ ಇಲ್ಲ ಇಲ್ರಿ ಸರ್ ಹಂಗೇನ್ ಮಾಡಲ್ರಿ ಸಲ ಕರೆಕ್ಟ್ ತಂದು ತುಂಬ್ತೇವ್ರಿ ಇಬ್ರು. ತುಂಬ್ತಿರಿಲ್ಲಮ್ಮ ತುಂಬಲಿಲ್ಲ ಅಂದ್ರೆ ನಿಮ್ಮದು ಸಿವಿಲ್ ಹಾಳಾಗ್ತೈತಿ ನೋಡು. ಇಲ್ರಿ ಈ ಕರೆಕ್ಟ್ ತುಂಬ್ತೇವ್ರಿ ತುಂಬ್ತೀರಾ ಇಟ್ಕೊಂಡ್ರಿ. ಆಧಾರ್ ಕಾರ್ಡ್ ತಂದಿರಮ್ಮ? ಆಧಾರ್ ಕಾರ್ಡ್ ತಂದಿಲ್ರಿ ಸರ್. ನಂಬರ್ ಪೇಪರ್ ಹೋಗಲ್ಲ ಪೇಪಟ್ಟವ್ರಿ ಸರ್. ಹೇಳಮ್ಮ. 88093348. ಓಕೆ ಇದು ಬಟ್ಟಿಡಮ್ಮ. ಆಯ್ತ್ರಿ ಇದು ಹೊಳ್ಳಿ ಎಂದು ಕೊಡುದ್ರಿ? ಹೇಳ್ತೀನಮ್ಮ ನಿಮಗೆಲ್ಲ ನಿಮ್ದೊಂದು ಬಟ್ಟಿಡು. ಓಕೆ ಇಬ್ರದ್ದು ಸಿವಿಲ್ ಚಲೋ ಅದಮ್ಮ. ಲೋನ್ ಆಗ್ತೈತಿ ಆದ್ರೆ ತಿಂಗಳ ತುಂಬಬೇಕು. ಆಯ್ತು ಹೇಳ್ರಿ ಸರ್ ನೀವು ಯಾವಾಗ ಹೇಳ್ತೀರ ಅವತ್ತ. ಅಲ್ಲಿ ಹೋಗಿನಿ ಊರಿಗೆ ಹೋಗಿನಿ ಅಂದ್ರೆ ನಾವು ಕೇಳಂಗಿಲ್ಲ. ಇಲ್ರಿ ಯಾರು ನಮ್ಮ ಮನ್ಯಾಗ ಇರ್ತಾರ ಇರ್ಲಿ ಸಂಘ ಬತ್ತಂದ್ರ ನಾವ್ ಎಲ್ಲಿ ಊರಿಗೆ ಹೋಗಲ್ಲ ಕೆರಿ ಹೋಗಲ್ಲ ಎಲ್ಲಿ ಮನ್ಯಾಗ ಅಂದ್ರ ಕ್ಲಿಯರ್ ಇರ್ಬೇಕಮ್ಮ. ತುಂಬಬೇಕು. ಆಯ್ತು ಹೇಳ್ರಿ ಈಗ ಅಡ್ಚಿನ ಬಾಳ ನಾ ಮಗ ತುಂಬ್ತೇನೆ ಫೋನ್ ಪೇ ಮಾಡ್ತೇನೆ ಇಂಥದ್ದೇನು ನಡೆಯಂಗಿಲ್ಲ. ಕರೆಕ್ಟಾಗಿ ತುಂಬಬೇಕು. ಇಲ್ಲಾಂದ್ರೆ ನೀವೇ ಈಗ ಮೇನ್ ನೀವು ಹಳೇಬ್ರು ನೀವು ಅವ್ರು ಹೊಸಬ್ರ ಇವರು ನೀವು ಕರೆಕ್ಟಾಗಿ ತುಂಬ್ಕೋಬೇಕು. ನಾವ್ ಹೇಳ್ತೀನಿ ನೋಡ್ರಿ ಅವ್ರಿಗೆ ಎಲ್ಲ ಕರೆಕ್ಟ್ ಹೇಳ್ತೀನಿ. ಈ ವರ್ಷ ಹೇಳ್ಬೇಕು ಕರೆಕ್ಟಾಗಿ ತುಂಬಬೇಕು. ಇಲ್ಲ ತುಂಬಿ ಅಮ್ಮ ನಿಂದು ಎಲ್ಲ ಕ್ಲಿಯರ್ ಇದೆ. ಅವ್ರದ್ದು ಹೊಸದಾಗಿ ಮಾಡ್ಬೇಕು. ಐತಿ ಸಿವಿಲ್ ಚಲೋ ಐತೆ ಅವ್ರದ್ದು ಇಬ್ಬರದು. ಕರೆಕ್ಟಾಗಿ ತುಂಬ್ರಿ. ನಿಮ್ಮ ಇಬ್ಬರಿಗೆ ಲೋನ್ ಹಾಕ್ತೀನಿ. 50,000 ರೂಪಾಯಿ ಆಗುತ್ತೆ ಅಮ್ಮ ಲೋನು. ಒಂದು 2,000 ರೂಪಾಯಿ ಇನ್ಶೂರೆನ್ಸ್ ಕಟ್ ಆಗುತ್ತೆ. ಒಂದು 48,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾವೆ. ಜಮಾ ನಾಳೆ ಆಗ್ತಾವಮ್ಮ. ಇವೆಲ್ಲ ಫಾರ್ಮ್ ತುಂಬಿ ಫಿಲಪ್ ಮಾಡಿ ಮಾಡ್ತೀನಿ. ನಾಳೆ ಆಗ್ತಾವೆ. ನಿಮ್ಮದು 15 ದಿವಸ ಒಂದೊಂದು ಕಂತು ಬರುತ್ತೆ. 1500 ರೂಪಾಯಿ ತುಂಬಬೇಕು. 1500 ರೂಪಾಯಿ ಆಯ್ತು ನೋಡ್ರಿ. ತುಂಬ್ತೀರಾ? ತುಂಬ್ತೇವೆ ಸರ್. ಹಿಂಗೆ ಎರಡೆರಡು ಅಂತ ಒಮ್ಮೆ ತುಂಬ ನಡೆಯಲ್ರಿ? ಇಲ್ಲ ಎರಡೆರಡು ನಡೆಯಲ್ಲಮ್ಮ ಒಂದೊಂದೇ ತುಂಬಬೇಕು. ನಾ ಎಲ್ಲಿ ಫೋನ್ ಪೇ ಮಾಡ್ತೀನಿ ರೀ ಅದು ಇಲ್ಲ. ನಮಗೆ ಕ್ಯಾಶ್ ತುಂಬಬೇಕು. ಕ್ಯಾಶ್ ಬೇಕು ಕಂಪಲ್ಸರಿ. ಹಾಂ ತುಂಬ್ತೀರಲ್ಲ ಚೆನ್ನಾಗಿ. ಮತ್ತೆ ಎಷ್ಟು 4-5 ಜನ ಬೇಕಮ್ಮ ನಮಗೆ. ಇನ್ನೊಂದು ಇಬ್ಬರೇ ಮಾಡ್ಬೇಕು. ಸದ್ ಮಾಡು. ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ನಮ್ಮ ಇಬ್ಬರಿಗೆ ಸ್ವಲ್ಪ ಕೊಡ್ರಿ ಸರ್. ನೋಡು ನಮ್ಮ ಹಳೆ ಇದ್ರಾಗ ಕೊಡಿಸ್ತೀನಿ ಅಂತ. ನಾವೇನು ಕೊಟ್ಟಿದ್ದೇವಲ್ರಿ ಇಷ್ಟು ದಿನ ಕೊಟ್ಟಿಲ್ರಿ. ಕೊಟ್ಟಿರಿ ನಿಮ್ಮದೆಲ್ಲ ಬರೋಬರ್ ಕ್ಲಿಯರ್ ಐತೆ. ಹಾಂ ಆದ್ರೆ ಅವ್ರು ಹೊಸಬ್ರಮ್ಮ. ಅವ್ರು ತುಂಬಲಿಲ್ಲ ಅಂದ್ರೆ ನಾನು ನಿಮಗೆ ಕೇಳೋನು. ಆಯ್ತು ಹೇಳ್ರಿ ತುಂಬ್ತಿರಲ್ರಿ. ಮೀಟಿಂಗ್ ಎಲ್ಲ ಇಟ್ಕೊಳ್ಳೋಣಮ್ಮ. ನಿಮ್ಮ ಮನೆಗೆ ಇಟ್ಕೊಳ್ಳೋಣ. ಅಲ್ಲೇ ಹಳೆ ಮನೆಗೆ ಐತೆ ಅಲ್ಲೇ ಇಟ್ಕೊಳ್ಳೋಣ. ಅಲ್ಲೇ ಬರ್ಬೇಕು. ಹೊಸ ಮನೆಗೆ ಇಟ್ಕೊಳ್ಳೋಣ. ಅಲ್ಲೇ ತುಂಬ್ಕೋಬೇಕಾ ಎಲ್ಲ ಬಂದು. ಅವ್ರು ಯಾರು ಇನ್ನೊಬ್ಬರು ತುಂಬ್ತಾ ಇಲ್ಲ. ಅವ್ರದ್ದು ಸಿವಿಲ್ ಹಾಳು ಮಾಡಿವಿ ನಾವು. ಅವರು ರಾಜಕ್ ಅಂತ ಯಾರು ಅದಾರೆ. ಶ್ರೇಯ ಏನೋ ಗೊತ್ತಿಲ್ಲ. ಅವ್ರದ್ದು ತುಂಬಿಲ್ಲಮ್ಮ. ಅದಕ್ಕೆ ಸಿವಿಲ್ ಹಾಳು ಮಾಡೀವಿ. ಅದಕ್ಕೆ ಹೇಳ್ತೇವೆ ನಾವು ಹೊಸೊಬ್ರಿಗೆ. ಅವರು 1500 ಅಂತ ತುಂಬಬೇಕಾಗಿತ್ತು. 50,000 ರೂಪಾಯಿ ಲೋನ್ ತೊಗೊಂಡಾರೆ 3 ಕಂತು ತುಂಬ್ಯಾರ. ಮುಂದೆ ತುಂಬಿಲ್ಲ ಅವರು. ಫೋನ್ ಮಾಡಿವಮ್ಮ. ಹೋದ್ರೆ ನಾವೆಲ್ಲ ನಮ್ಮ ಇದು ಇರ್ತಾರಲ್ಲ ಕಟ್ ಮಾಡ್ತಾರೆ. ಫೋನ್ ಎತ್ತ ಇಲ್ಲ. ಹೌದಾ? 40,000 ರೂಪಾಯಿ ಆಗುತ್ತೆ ಅಮ್ಮ ನಿಮ್ಮದು. 50,000 ರೂಪಾಯಿ ಲೋನ್ ಆಗುತ್ತೆ. 2,000 ರೂಪಾಯಿ ಇನ್ಸೂರೆನ್ಸ್ ಅಂತ ಕಟ್ ಆಗುತ್ತೆ. ಒಂದು 500-600 ರೂಪಾಯಿ ನಾವು ಕಾಗದ ಪತ್ರಿಕೆ ಅಂತ ತೊಗೋತೇವೆ. ಹಾಂ ನೀವು 15 ದಿವಸಗೊಮ್ಮೆ ಅಲ್ಲಿ ಮೀಟಿಂಗ್ ಏನು ಬರ್ತೇವಲ್ಲ ಅಲ್ಲೇ ನೀವು ಬಂದು 15 ದಿವಸಗೊಮ್ಮೆ ತುಂಬಬೇಕಮ್ಮ. ಇಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಹಿಂಗೆ ಹೊಲ ಕೆಲ್ಸಿಗೆ ಬೇರೆಯವ್ರ ಮನೆ ಕೆಲ್ಸ ಹಿಂಗೆ ಹೋಗ್ತೀವ್ರಿ. ಎಷ್ಟಿದೆ ಅಮ್ಮ ಪೇಮೆಂಟಿಗೆ? ಒಂದು ದಿನಕ್ಕೆ 200-500 ಒಂದೊಂದ್ಸಲ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ರೀ. ಹಿಂಗೆ ದಾಕ್ಷಿ ಇದು ವಾಂಜ ಪೇಂಜ ಚಾಟಿ ಅಂತ ಇರ್ತಾವಲ್ರಿ ಅಲ್ಲಿ 500 ಸಿಗ್ತದ್ರಿ. ಹಿಂಗೆ ಕಸ ಪಿಸ ಹೋದ್ರೆ ಬರೀ 200 ಹೋಗ್ತದೆ. ಇದೇ ತುಂಬ ಹೋಗಲ್ಲ. ಏನು ಕಷ್ಟ ಇಲ್ಲ. ಕಷ್ಟ ಏನೂ ಇಲ್ರಿ. ಬಟ್ ಈ ಸದ್ ಇಲ್ರಿ. ಇಷ್ಟು ದಿನ ಬ್ಯಾಸ್ಗೆಗೆ ಹೋಗಿಲ್ರಿ ನಾವು ಇಲ್ಲಿ. ಹೌದಾ? ಈಗ ಎದಕ್ಕೆ ಬೇಕಾಗಮ್ಮ ನಿಮಗೆಲ್ಲ? ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಕ್ರಿ. ಮತ್ತೆ ಮನೆ ಕೆಲಸ ಮನೆಗೆಲ್ಲ ರೇಷನ್ ಅಂತೆಲ್ಲ ತರ್ಬೇಕ್ರಿ. ಮತ್ತೆ ಈ ಹಬ್ಬ ಬಂದೈತ್ರಿ ಇದು ದಸರಾ. ಅದಕ್ಕೆ ಬಟ್ಟೆ ತರ್ಬೇಕ್ರಿ ಮಕ್ಕಳಿಗೆ. ಹೌದಾ? ಎಷ್ಟು ಜನ ಇದಾರೆ ಅಮ್ಮ? ಒಂದಿಬ್ರು 3. ನನಗಿಬ್ರು ಆರಿ ಅವ್ರಿಗೆ 3 ಆರಿ ಮಕ್ಕಳು. ಅವ್ರಿಗೆ ಡ್ರೆಸ್ ತರ್ಬೇಕಲ್ರಿ. ಹೌದಾ? ಹಾಂ ತುಂಬಕ್ಕೆ ನೋಡಮ್ಮ. ಮತ್ತೆ ಕ್ಲಿಯರ್ ಆಗ್ಯದ? ತುಂಬ್ತೀರಾ? ತಪ್ಸಂಗಿಲ್ಲ. ತಪ್ಸಂಗಿಲ್ರಿ. 1 ನಿಮಿಷ ತಪ್ಸಂಗಿಲ್ರಿ. ಹೇಳೋಣ ತಂದು ಕೊಡ್ತೀನಿ. ನಿಮ್ಮದು ಸಿವಿಲ್ ಹಾಳಾಗುತ್ತೆ ಅಮ್ಮ. ಏನಾಗಲ್ಲ. ನೀವು ತುಂಬಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರ್ತದಲ್ಲ ಅದ್ರ ಮ್ಯಾಗೆ ಸಿವಿಲ್ ನಾವು ಕಟ್ ಮಾಡಿಬಿಡ್ತೇವೆ.
ಈಗ ಅಂದ್ರೆ ನೀವು ಎಲ್ಲೇ ಹೋದ್ರು ನಿಮ್ಗೆ ಲೋನ್ ಸಿಗಂಗಿಲ್ಲ. ನಾವೀಗ ಅಲ್ಲಿ ಮಾಡಿರ್ತೇವಲ್ರಿ, ನಾವು ತಂದು ಕೊಡ್ಲಿಲ್ಲ ಅಂದ್ರೆ ಹಿಂಗ ಡಬಲ್ ಆಗ್ತದೆ ಏನ್ರಿ ಅದು? ಡಬಲ್ ಏನು ಆಗಂಗಿಲ್ಲಮ್ಮ, ಅಷ್ಟೇ ಇರುತ್ತೆ. ಬಟ್ ತುಂಬಬೇಕು ನೀವು. ತುಂಬಲಿ ಅಂದ್ರೆ ಏನು ಮಾಡ್ತೇವೆ ಅಂದರೆ ಆಧಾರ್ ಕಾರ್ಡ್ ಮೇಲೆ ನಾವು ಕೆಂಪು ಗೇರಿ ಬಿದ್ದಂಗೆ ನಿಮ್ಗೆ ಎಲ್ಲೇ ಯಾವ ಬ್ಯಾಂಕಿಗೆ ಹೋದರೂ ಲೋನ್ ಸಿಗಂಗಿಲ್ಲ. ನಿಮ್ದೆಲ್ಲ ಬೇರೆ ಬ್ಯಾಂಕಿಗೆ ಹಾಂ, ಎಲ್ಲಿ ಹೋದರೂ ಸಿಗಂಗಿಲ್ಲ. ಕರೆಕ್ಟಾಗಿ ತುಂಬ್ಕೋತಿರ್ಬೇಕು ನೀವು ಅಷ್ಟೇ. ಹಾಂ, ನೀವು ಹಳೇಬ್ರು ನೀವು ತುಂಬ್ತೀರಾ, ನೀವು ಹೊಸಬ್ರು ಇದ್ದೀರಾ. ಹಾಂ, ಇನ್ನೊಂದಿಬ್ರು ನೋಡ್ಕೊಡ್ರಿ ಅಮ್ಮ, ಇನ್ನೊಂದು 2 ಜನ, ಒಂದು 5 ಮಂದಿ ಒಂದು ಮೆಂಬರ್ ಇರುತ್ತೆ. 5 ಜನ ಬೇರೆ ಬ್ಯಾಂಕಿಗೆ ಮಾಡ್ಯಾರಿ ಸರ್, ಈಗ ಮಾಡ್ಯಾರಿ. ಅವ್ರು ಈ ಕಡೆ ಬರ್ಲಿಲ್ಲ ಅಂದ್ರೆ ಬಿ ನಮ್ ಇಬ್ರಿಗೆ ಕೊಡ್ರಿ. ಹೌದಾ? ನಿಮ್ಮದ್ರಾಗೆ ಹಳೆದರ ಕುಡಿಸಿ ಏನ್ರ ಮಾಡೋಣ. ಸರ್, ರಾಜಕ್ಕನವ್ರು ತುಂಬಿಲತ್ತಿರಲ್ರಿ, ಅವ್ರಿಗೆ ಕ್ಯಾಂಪ್ ಬೇರೆ ಬಿದ್ದಾರಿ. ಹಾಂ, ಬಂದಾಗಿದೆ ಅಮ್ಮ ಅವ್ರ ಆಧಾರ್ ಕಾರ್ಡ್. ಎಲ್ಲಾದ್ರೂ ಕೊಡಲ್ರಿ ಅವ್ರಿಗೆ? ಲೋನ್ ಆಗಂಗಿಲ್ಲ ಅಮ್ಮ. ಹಂಗೆ ಮಾಡ್ಕೋಬೇಡ್ರಿ. ಹಾಂ, ತುಂಬ್ತಿರಲ್ಲ. ನಿಮ್ಮ ಮತ್ತೇನು ಸಂಘ ಹಿಂಗೆ ಅದಾವ ಮೊದ್ಲಿನ? ಮೊದ್ಲಿನ ಎಲ್ಲಿ ಇಲ್ರಿ, ನಿಮ್ ಕಡೆ ಒಂದ್ ಮಾಡ್ತೀವ್ರಿ, ಬೇರೆ ಕಡೆ ಎಲ್ಲಿ ಮಾಡಲ್ರಿ. ಮೊದ್ಲಿನ ಒಂದು ಇದೆಯಲ್ಲಮ್ಮ ನಿಮ್ಮದು? ಮೊದ್ಲಿಂದ ಯಾವಾಗ ಕೊಟ್ಟಿವಲ್ರಿ ಎಲ್ಲ? ತುಂಬಿರಾ? ಇನ್ನೂ 2 ಕಂತಿದೆ ಅದು ಇದ್ರಾಗೆ ಹಾಕಿ ಬಿಡ್ತೇವೆ. ಹಾಂ, 2 ಇದ್ರಾಗೆ ಜೋಡಿಸ್ತೀವಿ. ಅದಿಟ್ಟಿದ್ರೆ ಹಾಕ್ರಿ. ಈಗ ಮೊನ್ನೆ ಈಗ ಕುಡಕರ 15 ದಿನ ಕುಡಕರ ಒಂದು ಸ್ವಲ್ಪ ಅದ್ರಾಗ ಪುಡಿಸಿ ಹಚ್ಚಿ ಕೊಡ್ತಾರೆ. 3,000 ಕೊಡ್ತಾರೆ. ಓಕೆ, ಅದು ಮಾಡೋಣಂತ. ಹಾಂ ರೀ. ನೀವು ನಾಳೆ ಬರ್ಬೇಕಮ್ಮ. ಹಾಂ ಹ್ಞೂ, ನಾಳೆ ಬಂದು ಸೈ ಮಾಡಬೇಕು. ಹಾಂ, ನಾಳೆ ಬ್ಯಾಂಕ್ ಏನೈತ್ರಿ? ಬ್ಯಾಂಕ್ ಇಲ್ಲೇ ಇದೆ. ನಂಗೆ ಗೊತ್ತೈತೆ ಅವಳಂದ್ರೆ. ಅವ್ರು ಬಂದವ್ರು ಹಳೆಬ್ರು ಎಲ್ಲ ಗೊತ್ತಿರ್ತೇವಮ್ಮ ಅವ್ರಿಗೆ. ಅವ್ರ ಜೋಡಿ ಬನ್ನಿ, ಹಾಂ ಬಂದು ಅಲ್ಲಿ ಸೈ ಮಾಡಿ ಇದು ಮಾಡಿ ನಿಮ್ಮ ಯಜಮಾನಿಗೆ ಕರ್ಕೊಂಡ್ಬರ್ಬೇಕು ಬರಾಗ. ಹಾಂ ರೀ, ಅವ್ರು ನಮ್ಮ ಕಡೆ ನಮ್ಮ ಹಸ್ಬೆಂಡ್ ಭಾಳ ದೂರ ಇರ್ತಾರೆ. ಹೌದಾ? ನೋಡಿ, ಮಕ್ಕಳು ಯಾರು ಇದ್ದರೆ ಮಕ್ಳಿಗೆ ಕರ್ಕೊಂಡ್ಬಂದು ನಡೀತಾ? ಹಾಂ, ಹಾಂ, ಮಕ್ಕಳಿದ್ರೆ ಕರ್ಕೊಂಡು ಬನ್ನಿ. ಇವರು ಮಕ್ಳಿಗೆ ಕರ್ಕೊಂಡ್ ಬರ್ತಾರ್ರಿ, ನಾನು ಒಬ್ಳೇ ಬರ್ತೀನಿ ರೀ. ಯಾಕಿಲ್ಲ? ಹೌದಾ? ಹಾಂ, ನೋಡೋಣ, ಏರ್ದ ಅವ್ರದ್ದೇ ಅಡ್ಜಸ್ಟ್ ಮಾಡೋಣಂತ. ಏನ್ರಿ ನಿಮಗೆ ಸಾಕ್ಷಿ ಇಲ್ಲ ಅಂದ್ರೆ ಇವ್ರು ಹೇಳ್ತಾರೆ. ಅವ್ರು ನಿಮಗೆ ಸಾಕ್ಷಿ ನಾವು ಕಟ್ಟಿದ್ದೇವೆ ಹೋಗ್ತೀನಿ. ಹೌದಾ? ಅವರೇ ಬರ್ತಾರೆ ಅವ್ರು. ಆಯ್ತಾಳಮ್ಮ. ಸರ್ ಬರ್ತೀನಿ ಅಂದ್ರೆ ಇನ್ನ ಆಫೀಸ್ಗೆ ಲೇಟ್ ಆಗುತ್ತೆ. ಬರೋದು ಯಾಕೋ? ಬರ್ತಾರೇನಿಲ್ಲ? ಬರ್ತಾರೇನಿಲ್ಲ ಆಫೀಸ್ಗೆ? ಹ್ಞೂ, ಬರ್ತಾರ. ಬರ್ತೀನಿ ಅಂದ್ರೆ ನೋಡೋಣ ಬರ್ತಾರೆ. ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತಿರ್ಬೇಕು, ಅವರು ಮನೆ ಕೆಲಸ ಹತ್ತಿರ್ತಾವ. ಬರ್ತಾರೆ, ತಡಿ ಬರ್ತಾರೆ. ಇನ್ನೊಂದು 5 ದಿವಸ ತಡ್ಕೋ, ಇಲ್ಲ ಬರ್ಲಿಲ್ಲ ಅಂದ್ರೆ ಹೋಗ್ಬಿಡು. ಆಯ್ತು, ಬರ್ಲಿಲ್ಲ ಅಂದ್ರೆ ಹೋಗೇ ಬಿಡು. ಇಲ್ಲಿ ಕೂತಾರೆ ಏನು ಬಿಡು, ಅಲ್ಲಿ ಪಗಾರ ಬರ್ತದ. ಈ ತಿಂಗಳು 1500 ರೂಪಾಯಿ ಕಟ್ಲಿಕ್ಕೆ ಬರ್ತದಲ್ಲಕ್ಕ. ನೋಡೋಣ ಬರ್ತಿರ್ಬೇಕಿ ಸರ್, ಬರ್ತಾರ ಇಲ್ಲೋ. ಅವ್ರ ಆಫೀಸ್ದವರು ಬರೇ ಅವರೆಲ್ಲೇ ಹೋದ್ರು ಹೊರಗೆ ಊಟ ಮಾಡ್ಲಿಕ್ಕೆ. ಅವ್ರು ಫೋನ್ ಹಚ್ಬೇಕಂದ್ರೆ ನಮ್ಮಲ್ಲಿ ಫೋನ್ ನಂಬರ್ ಭೀ ಇಲ್ಲ, ಫೋನ್ ಭೀ ಇಲ್ಲ. ಇದಂತ ಅನ್ಬಾರ್ದು ಬರ್ತೇವೆ ನಮ್ದು. ಬರ್ತಾರ ಇಲ್ಲೋ ಏನ ಸರು? ಬಂದ್ರಿ ನೋಡಕ್ಕ ಸರು. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಯಾವಾಗ ಬಂದಿರಮ್ಮ? ಹೌದಾ? ಒಂದು ಲೇಟೇ ಮಾಡಿದ್ರಿ? ಹಾಂ ರೀ, ಲೇಟ್ ಐತ್ರಿ ಸರ್. ಹಾಂ ಸರ್, ನೀವು ನಿನ್ನೆ ಆಫೀಸ್ಗೆ ಬಂದಿದ್ರಲ್ರಿ? ಹಾಂ, ಬಂದಿದ್ದೇವಮ್ಮ. ಹಾಂ ರೀ. ಬಂದಿರಿ, ನಿಮ್ದೆಲ್ಲ ಆಗೈತಮ್ಮ. ಸಿವಿಲ್ ಎಲ್ಲ ಬರೋಬರಿದೆ, ಹಾಂ ರೀ. ಆಗಿದೆ. ಹಾಂ ನಿಮ್ಗೆ ಇನ್ನೊಂದ್ಸಲ ರೂಲ್ಸ್ ಹೇಳ್ತೀನಿ ಹಾಂ ನೋಡಿ. ಕರೆಕ್ಟಾಗಿ ತುಂಬಕಮ್ಮ ರೊಕ್ಕ ಮೊದಲು. ಹಾಂ ಹಾಂ, ಹಾಂ ನೀವು ನಿಮ್ಮ ಹಸ್ಬೆಂಡಿಗೆ ಕೊಡ್ತೀರಾ, ಯಾರಿಗೆ ಕೊಡ್ತೀರೋ ಅದು ನಮ್ಗೆ ಗೊತ್ತಿಲ್ಲ. ಹಾಂ ರೀ. ಹಾಂ, ಹಾಂ ನಾವು 50,000 ರೂಪಾಯಿ ಅಂತ ಲೋನ್ ಹಾಕ್ತೀವಿ ನಿಮಗೆ. ಹಾಂ ರೀ. 50,000 ರೂಪಾಯಿ ಲೋನ್ ಹಾಕಿದ್ದೆ, 2,000 ರೂಪಾಯಿ ಇನ್ಸೂರೆನ್ಸ್ ಕಟ್ ಮಾಡ್ತೀವಮ್ಮ. ಹಾಂ ಹೌದಾ? 2,000 ರೂಪಾಯಿ? ಹಾಂ, ಇನ್ಸೂರೆನ್ಸ್ ಕಟ್ ಆಗುತ್ತೆ ನಿಮ್ಮದು. ನಿಮ್ಗೆ ಇಲ್ಲ, 2,000 ರೂಪಾಯಿ ಕಟ್ ಆಗುತ್ತೆ. ಹಾಂ, ನಿಮ್ಮದು ಅದು ಹಸ್ಬೆಂಡ್. ತಿಂಗ್ಳಿಗೆ ಕಟ್ಟಾಗುತ್ತೆ ಏನು ವರ್ಷಿಗೆ ಕಟ್ಟಾಗುತ್ತೆ? ಅದು ವರ್ಷಿಗೆ ಇರುತ್ತೆ ಅಮ್ಮ. ಹಾಂ ಒಂದು ವರ್ಷಿಗೆ 2,000 ರೂಪಾಯಿ ಅಂತ ಕಟ್ ಮಾಡ್ತೀವಿ. ಹಾಂ ಆ 2,000 ಹೆಂಗಂದ್ರೆ ನಿಮಗೆ ಮತ್ತು ನಿಮ್ಮ ಹಸ್ಬೆಂಡಿಗೆ ಇನ್ಸೂರೆನ್ಸ್ ಆಗಿರುತ್ತೆ ಅಮ್ಮ. ಹಾಂ ಅಂದರೆ ಏನೋ ಅಚಾನಕ್ಕೆ ಏನೋ ನೀವು ಆಕ್ಸಿಡೆಂಟ್ ಆಯಿತು, ಇಲ್ಲೇ ಏನೋ ಆಯಿತು. ಹಾಂ, ಆಯ್ತಂದ್ರೆ ನಿಮಗೆ ಇನ್ಸೂರೆನ್ಸ್ ಅಂತ 5 ಲಕ್ಷ ತನಕ ರೊಕ್ಕ ಬರ್ತಾವಮ್ಮ ನಿಮಗೆ ಒಳ್ಳೆ. ಹಾಂ ರೀ. ಹಾಂ, ಅವು ನಾವು ಮತ್ತೆ ಹೊಳ್ಳಿ ತಂದ್ಕೋಬೇಕೇನು? ಕಂತಿಲ್ಲಮ್ಮ, ಹಾಂ, ಕಂತಿಗಂತ ಏನಿರಂಗಿಲ್ಲ. ಇನ್ಸೂರೆನ್ಸ್ ಅಂತೇಳಿ ನಾವು ಗೌರ್ಮೆಂಟಿಂದ ನಿಮಗೆ ಕೊಡ್ತೇವೆ. ಕೊಡ್ರಿ. ಹೌದಾ? 2,000 ರೂಪಾಯಿ ಇನ್ಸೂರೆನ್ಸ್ ಅಂತ ಕಟ್ಟಾಗುತ್ತೆ. ಹಾಂ ಮತ್ತು ಆಮೇಲೆ ಕಾಗದ ಪತ್ರಿಕೆ ಅಂತ 500-600 ರೂಪಾಯಿ ಕಟ್ ಮಾಡ್ತೇವೆ. ಹಾಂ ಹೌದಾ? ಹಾಂ ತಗೋಬೇಕಮ್ಮ, ಕರೆಕ್ಟಾಗಿ ರೊಕ್ಕ ತೊಗೊಳ್ಬೇಕು, ಹಾಂ ರೀ. ಕರೆಕ್ಟಾಗಿ ತುಂಬಬೇಕು. ಹಾಂ, ಅವ್ರು ಹೊಸಬ್ರು ಅದಾರಮ್ಮ, ಅವ್ರಿಗೆ ಹೇಳ್ಕೊಬೇಕು ನೀವು ಯಾವಾಗಲೂ. ನಾ ಹೇಳ್ತೀನಿ ಹೇಳ್ರಿ, ನಮ್ಮ ಜೊತೆನೇ ಕೆಲ್ಸಕ್ಕೆ ಬರ್ತಾರೆ ಅವರು. ನನಗೆ ಪಗಾರ ಬಂದಟ್ಟೆ ಕೊಟ್ಟಿರ್ತಾರೆ ಅವರಿಗೆ. ಹೌದಾ? ಅವ್ರು ತುಂಬಲಿಲ್ಲ ಅಂದ್ರೆ ನಾವು ನಿಮ್ಗೆ ಕೇಳೋರು. ಹಾಂ ನಾವು ಬಂದೇವಂದ್ರೆ ಕಲೆಕ್ಷನ್ಗೆ ಅಂತ ಬರ್ತೇವಲ್ಲ, ಹಾಂ ಬಂದಾಗ ನೀವು ತುಂಬಬೇಕು. ಹಾಂ, ಹೌದಾ? ಆಯ್ತು, ನಮ್ದೇ ಜವಾಬ್ದಾರಿ ನೋಡ್ರಿ. ನಿಮ್ಮದೇ ಜವಾಬ್ದಾರಿ ಅಮ್ಮ. ನಿಮ್ಮಿಬ್ಬರಿಗೆ 55,000 ಅಂತ ಆಗುತ್ತೆ. ಹಾಂ, ನಾಳೆ ಜಮಾ ಆಗ್ತಾವೆ. ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ತುಂಬಬೇಕು. ಅದು ನಿನ್ನೆ ನಂಬರ್ ಹೇಳಿದ್ದೇವಲ್ರಿ, ಅದ್ರಾಗ ಹೇಳ್ರಿ, ಅದಕ್ಕೆ ಜಮಾ. ಹಾಂ, ಅದೇ ಅಕೌಂಟಿಗೆ ಆಗುತ್ತೆ. ಹಾಂ ಹೌದಾ? ಹಾಂ ಕರೆಕ್ಟಾಗಿ ತುಂಬ್ಕೋಬೇಕಾ, ಹ್ಞೂ ಒಟ್ಟು ತಪ್ಪಿಸಬಾರ್ದಿಲ್ಲ. ಹಾಂ ಏನೇ ಕಷ್ಟ ಇದ್ರೂ ತುಂಬಬೇಕು. ಹಾಂ. ನಾವು ಅಲ್ಲಿ ನೀವು 15 ದಿವಸಕ್ಕೆ ಬರ್ತೀರೋ? ನೀವೇ ಬರ್ತೀರ ಮತ್ತೊಬ್ರು ಬರ್ತೀರ? ಇಲ್ಲಮ್ಮ, ನಮ್ಮ ಹುಡುಗರು ಇರ್ತಾವ, ಹುಡುಗರು ಬರ್ತಾರೆ ಕಲೆಕ್ಷನಿಗೆ. ಹಾಂ, ಅವ್ರು ಬರ್ತಾರೆ. ಸರ್ ಬರ್ತಿರಲ್ಲ ನೀವು ಮೊದ್ಲಿನ ಸರ್? ಹಾಂ ರೀ. ಹೋಗರ್ಸ್ ಬರ್ತಿದ್ರಲ್ಲ? ಹಾಂ, ಅವರೇ ಬರ್ತಾರಮ್ಮ. ಹಾಂ,
ಅದು ಊರಿಗೆ ಅಂತ ಹಂಚ್ಕೊಂಡಿರ್ತೀವಿ, ಅವರೇ ಬಂದು ಕಲೆಕ್ಷನ್ ಮಾಡ್ತಾರೆ. ಹಾಂ ಏನೋ ಸಮಸ್ಯೆ ಇದ್ರೂ ಹೇಳಿ. ಹಾಂ ಹೌದಾ? ಕರೆಕ್ಟಾಗಿ ತುಂಬಬೇಕಮ್ಮ, ಇಲ್ಲಾಂದ್ರೆ ನಿಮ್ಮದು ಸಿವಿಲ್ ಹಾಳಾಗುತ್ತೆ. ಹಾಂ ಮುಂದಿನ ನೋಡ್ರಿ ಭವಿಷ್ಯದೊಳಗೆ, ಹಾಂ ಬರೀ ಈಗಿನ ನೋಡೋದಿಲ್ಲ. ಹಾಂ ಬರೀ ನಾವು ಒಟ್ಟೆ ಹೆಂಗೆ ನೋಡ್ಕೊಂಡ್ರೆ ನೀವು ಕೊಟ್ಟಿರ್ತೀರಿ ಹೊಳೆ ಕೊಡ್ಬೇಕಲ್ರಿ ನಾವು. ಹ್ಞೂ ಬರೀ ನಾವು ತೊಗೊಂಡು ತುಂಬ್ರಮ್ಮ, ಚೆನ್ನಾಗಿದೆ. ನೀವೇನು ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಮಾಡಿ ಹಾಂ ಮಾಡ್ಬೋದು. ಬಿಸ್ನೆಸ್ ಮಾಡ್ಬೇಕಂದ್ರೆ ನನಗೆ ಹಸ್ಬೆಂಡ್ಸ್ ಎಲ್ಲ ದೂರ ಇರ್ತಾರೆ. ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ನಾವು ಮತ್ತೆ ಹೆಣ್ಮಕ್ಳು ಕೊಟ್ಟಿದೆಯಮ್ಮ, ನಿಮ್ಮದು ಸಿವಿಲ್ ಎಲ್ಲ ಚೆನ್ನಾಗಿದೆ. ಇದೇ ಸಿವಿಲ್ ಹಿಂಗೆ ಇಟ್ಕೊಂಡು ಹೋಗ್ರಿ. ಹಾಂ ಹಾಂ ಹಾಳು ಮಾಡೋಕೆ ಹೋಗಬೇಡಿ, ಕರೆಕ್ಟಾಗಿ ತುಂಬ್ತಾ ಇರ್ಬೇಕು ಅಷ್ಟ. ಹಾಂ ತುಂಬಲಿಲ್ಲ ಅಂದರೆ ಅದು ನಿಮಗೆ ಹೈರಾಣ. ಹಾಂ ಹೌದಾ? ಮತ್ತು ರೂಲ್ಸ್ ಅಂದರೆ ಇಷ್ಟು ಅಂತ ಅಮೌಂಟ್ ಬರ್ತೇವಮ್ಮ. ಇದೇ ಅಮೌಂಟ್ ಏನು ಮಾಡ್ತೀವಿ ನಾವು ಅಂದರೆ, ಈಗ 50,000 ರೂಪಾಯಿ ಕೊಟ್ಟಿರ್ತೇವೆ ನಿಮಗೆ. ಹಾಂ ಇದು ನೀವು ಕ್ಲಿಯರಾಗಿ ತುಂಬ್ಕೊತ ಹೋದ್ರಿ, ಹಾಂ ಮುಂದಿನ ತಿಂಗಳದಾಗ ಇನ್ನೊಂದು 2,000 ರೂಪಾಯಿ ಉಳಿತು ಹಾಂ ಅಂದರೆ ಏನು ಮಾಡ್ತೀವಿ, ನಾವು ದೊಡ್ಡ ಅಮೌಂಟ್ ಅಂತ ಹಾಕ್ತೀವಮ್ಮ ಅದಕ್ಕೆ. ಹ್ಞೂ ಇದು ಚಿಕ್ಕ ಲೋನು, ಅದು ದೊಡ್ಡ ಲೋನ್ ಅಂತ ಹಾಕ್ತೀವಿ. 1 ಲಕ್ಷ ರೂಪಾಯಿ ಲೋನ್ ಹಾಕ್ತೀವಿ ಮುಂದೆ. ಆ 1 ಲಕ್ಷನೂ ನೀವು ಕ್ಲಿಯರಾಗಿ ತುಂಬ್ಕೊತ ಹೋದ್ರಿ ಅಂದರೆ ನಿಮ್ಗೆ 2 ಲಕ್ಷ ಹಾಕ್ತೀವಿ. ಹಿಂಗೆ ಬೆಳ್ಕೊಂತ ಹೋಗುತ್ತೆ ಅದು. ಹಾಂ ಕರೆಕ್ಟಾಗಿ ತುಂಬ್ಕೊಂತ ಹೋದ್ರಿ ಅಂದರೆ 5 ಲಕ್ಷ ತನಕ ನಿಮಗೆ ಲೋನ್ ಆಗ ಹಾಕ್ಬೋದು. ಹೇಳಿದ್ರಲ್ರಿ 1 ಲಕ್ಷ ಬರ್ತದೆ. ನೀವು ಹಳೆಬ್ರಿದ್ರೆ 5 ಲಕ್ಷ ತನಕ ಹಾಕ್ತೀವಿ. ಹಾಂ ಆದರೆ ಕಂತು ಜಾಸ್ತಿ ಬರ್ತೇವಮ್ಮ. ಅದು ಹಾಂ 3,000 ಹಿಂಗೆ 4,000 5,000 ತನಕ ಹಾಂ ಹಿಂಗೆ ಹೆಚ್ಚಾಗುತ್ತೆ. ಹೆಚ್ಚು ಹಾಂ ಕಂತು. ಇದು ನೋಡಮ್ಮ, 2 ವರ್ಷ ಕಂತಿದು. ಹಾಂ 2 ವರ್ಷ 1500 ಹಾಂ ಹೌದಾ? 1500 ಈಗ 15 ದಿವಸಿಗೆ ಕಂತಿರುತ್ತೆ. ಹಾಂ ಈಗ ಫಸ್ಟಿನ ಕಂತು ಅಂತ ಕಮ್ಮಿ ಬರುತ್ತೆ ಅಮ್ಮ. ಹಾಂ 24 ಕಂತು ಬರುತ್ತೆ ಟೋಟಲು. 24 ಕಂತಲ್ಲೇ ಒಂದು ಕಂತು ಕಮ್ಮಿ ಇರುತ್ತೆ ಮೊದಲಿಂದು. ಮುಂದೆ ನಿಮ್ಮದು ಏನಾಗುತ್ತೆ, ಇದು 50,000 ಏನಿರ್ತದಲ್ಲ, ಈ 1500 ನಿಮ್ಮದೇ ಕಟ್ ಆಗೋತ್ತೆ ಹೋಗುತ್ತೆ ಅಮ್ಮ ಇದ್ರೊಳಗಡೆ. ಹಾಂ ಗೊತ್ತಾಯ್ತಾ? ನೀವು ತುಂಬ್ತಿರಲ್ಲ 1500 ರೂಪಾಯಿ, ಅದು ಕಟ್ ಆಗೋತ್ತೆ ಹೋಗುತ್ತೆ. ಹಾಂ ಇದು ಬಡ್ಡಿ ತುಂಬೋದಲ್ಲಮ್ಮ, ಬರೇ ಒಂದು ಸ್ವಲ್ಪ ಬಡ್ಡಿ, ಅದ್ರ ಜೋಡಿ ಸ್ವಲ್ಪ ಗಂಟು ಅಸಲು ಕಟ್ ಆಗುತ್ತೆ. ಹಾಂ ಎರಡು ಕೂಡಿಸಿ ಕಟ್ ಆಗುತ್ತೆ. ನಿಮ್ದು 2 ವರ್ಷದಲ್ಲೇ 50,000 ರೂಪಾಯಿ ಕ್ಲಿಯರ್ ಆಗುತ್ತೆ ಅಮ್ಮ. ಹಾಂ ಹೌದಾ? ತುಂಬ್ತೀರಾ? ತುಂಬ್ತೀವಿ. ಹಾಂ ಆಯ್ತಮ್ಮ, ಇವತ್ತು ನಿಮಗೆ ಜಮಾ ಮಾಡ್ಬಿಡ್ತೀನಿ, ತೊಗೊಂಡ್ಬಿಡಿ. ಹಾಕಿರ್ತೀನಮ್ಮ ರೊಕ್ಕ. ನಾನು ನೈಟ್ ಎಲ್ಲ ಇದು ಮಾಡಿ ಹಾಕ್ತೀನಿ. ಹಾಂ ಜಮಾ ಆಗಿವಂದರೆ ಹೋಗಿ ತಗೊಂಡು ಇದು ಮಾಡಿ ಕರೆಕ್ಟಾಗಿ ತುಂಬ್ತಾ ಇರಿ. ಹಾಂ ಹೌದಾ? ಓಕೆ, ನಡಿಲಮ್ಮ, ನಾನು ಹಾಂ ಹೋಗ್ತೀನಿ. ನಾನು ಇನ್ನೊಂದೆರಡು ನಿಮ್ಗಿನ ರೊಕ್ಕ ತಗೊಂಬಂದಿದ್ದಕ್ಕ ಸಂಘ ಇದು ಬ್ಯಾಂಕ್ನಾಗ 50,000 ರೂಪಾಯಿ ಬಂದಾವ. ಈಗ ಜಮಾ ಆಗ್ಯಾವ. ನೋಡಿನ 50,000 ರೂಪಾಯಿ. ನಿಂದು ನೋಡಿದ, ನಂದು ನೋಡಿದ, ಬಂದ 50,000 ರೂಪಾಯಿ. ನಾ ಚೆಕ್ ಮಾಡ್ಕೊಂಡ್ ಬಂದಿದ್ದು ನಿನ್ನೆ. ಅವ್ರು ಹೇಳೋಣ ಮತ್ತೆ ಇಲ್ಲಿ ಬಂದಿಲ್ಲ ಗಿದ್ದಿಲ್ಲ ಅಂದ್ರೆ ಅಷ್ಟೆಲ್ಲ ಹೇಳಿದೆವು ಮಾಡಿದೆವು, ಬರ್ಬೇಕಲ್ಲ ಮತ್ತೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಅದ್ರ ಕಾಲಾಗ 2-3 ದಿನ. ಅದಕ್ಕೆ ಈಗ ದಗದ್ ಬಂದಿದೆ. ಈಗೇನು ರೊಕ್ಕ ಬರ್ತಾವ. ಇವತ್ತು ಫುಲ್ ದಿನ ಮಾಡ್ಲಿತ್ತಿದೆ ದಗದ. ಇವತ್ತು 500 ಬರ್ತಾವ. 5 ದಿನ 15 ದಿನದಾಗ ಅಡ್ಜಸ್ಟ್ ಆಗ್ತಾವ ರೊಕ್ಕ. ಹೋಗಿ ಕುಡುನು. ಬಂದಾಗ ಚಿಂತೆ ಮಾಡಕ್ ಹೋಗ್ಬೇಡ ನೀ ಏನು. ಆಯ್ತು ಕೇಳಿದಿಲ್ಲಿ ಮನ್ಯಾಗ ಬಂದದ್ದು ಕಟ್ಟಿದೇವ ಅಂತೇಳಿ. ಏನು ತಂದಿ? ಸಂಘ ತಗದಿಲ್ರಿ ರೊಕ್ಕ. ಅಕ್ಕ ಕೇಳಿನ್ರಿ, ರೊಕ್ಕ ಬಂದಾವ್ರಿ ಅಂತ ಹೇಳಿನಿ. ನಾ ಅಂತೂ ನಿಮಗೆ 1 ರೂಪಾಯಿ ಕೊಡಲ್ಲ ಅಂತ ಹೇಳಿನಿ. ಆಯ್ತು, ಮತ್ತೀಗ ನೀಟಾಗಿ ತುಂಬೇಕು ನೋಡುವ. ನನ್ನ ರೊಕ್ಕ ಹೋಗ್ತಾವಲ್ಲಿ. ಮೊದ್ಲಿಕ್ಕೆ ನಾ ಎಷ್ಟು ಕಷ್ಟಪಡ್ಲಿತ್ತೀನಿ ನೋಡ್ಬೇಕು ನೀ ಹೇಳಿ. ಮತ್ತೆ ನಾ ಇಬ್ಬರು ಇದ್ದೀವಿ, ನಾ ಒಬ್ಬಾಕಿನೇ ಇದೆ. ಈಗ 1,500 ರೂಪಾಯಿ ಕಟ್ಬೇಕು. ಮತ್ತೆ ಹಂಗೆ ಹಚ್ಚಾತ ಮುಂದೆ 5 ಲಕ್ಷ ತಕ ಬರ್ತಂದ್ರೆ 3,000 ರೂಪಾಯಿ ಅಂತ ಹೇಳ್ಯಾರ ಅವ್ರು ನಿನ್ನೆ ಆಫೀಸ್ನಾಗ. ಹೇಳ್ಯಾರಲ್ಲ, ನೀನು ಇದ್ದಲ್ಲ ಅವಾಗ. ಆಯ್ತು ಅಂದ್ರೆ ಈಗ ದಗದ ಬಿಡ್ಲಿಕ್ಕೆ ಬಂದ್ರೆ ಎಷ್ಟಾಗಿತ್ತು ಟೈಮ್? 4:30 ಆಗಿರ್ಬೇಕು. ಈಗ 5:30 5:30 ಆಗಿತ್ತಂದ್ರೆ ಈಗ ಹೋಗೋ ನಡಿ. 6ಕ್ಕೆ ಬಿಡೋನು. 6ಕ್ಕೆ ಬಿಟ್ಟು ಈಗ ಫುಲ್ ಡೇ ಆಗ್ತದ. ಫುಲ್ ಡೇನೇ ಮಾಡೋಣ ಅಂದಾರಲ್ಲ. ಇವತ್ತೊಂದಿನ ಫುಲ್ ಡೇ ಮಾಡೋಣ. ಬಡ ಬಡ ಮಾಡು. ಆಯ್ತು ಅಕ್ಕ, ಚಲೋ ಆಯ್ತು. ಒಂದೂರು ಪುಣ್ಯ ಮಾಡಿ ಬಂದು ದೇವ್ರು ಬಂದಂಗೆ ಬಂದು ಕೊಟ್ರು ಪುಣ್ಯ. ರೊಕ್ಕ ಕೊಟ್ರು. ಅವರು ನನಗೆ ಹೋದ ವರ್ಷ ಗೊತ್ತಾಗ್ಯಾರ. ಹೋದ ಸರ್ ಬೇರೆ ಇದ್ರಕ್ಕ. ಈ ವರ್ಷ ಇವ್ರ ಸರ್ ಬೇರೆ ಆಗ್ಯಾರ. ಈಗ ನೀವು ಹೋದ ವರ್ಷ ವಿಜಯಪುರಕ್ಕೆ ಇರ್ತಿದ್ರಿ. ನೀವು ಇದಕ್ಕರ ನಿಮ್ಗೆ ಗೊತ್ತಿರ್ತಿಲ್ಲ. ಅಲ್ಲಿ ಮಾಡಿದ್ರೆ ನೀವು ಸಂಗತ್ ಮಾಡಿದ್ಮೇಲೆ ವಿಜಯಪುರ ಇದಕ್ಕರ ಬಸ್ ಸ್ಟ್ಯಾಂಡ್ ಸಿಕ್ಕಿತ್ತು. ಇಲ್ಲಿ ಯಾಕೆ ಬಂದಿರೋ ನೀವು? ಸುಮ್ಮನೆ ಬಂದಂಗೆ. ಆಯ್ತು. ಮೊನ್ನೆ ಈಗ ಬಿಟ್ಟೋದಕ್ಕೆ ನಾಳೆ ಸಾಲಿ ಪಿಯರ್ ತುಂಬ ಬರಗೋದು. ನಾಳೆ ಪಿ ತುಂಬಿ ರೇಷನ್ ತಗೊಂಡ್ಬರೋಣ. ಹಂಗೆ ಬರತ್ತಾರೆ. ಹಾಂ ಆಯ್ತು. ಎಷ್ಟು 50,000 ರೂಪಾಯಿ ಕೊಟ್ಟರೆ ಫೀ ಎಷ್ಟು ಉಳ್ದದ ನಮ್ಮಿಬ್ಬರದು? ಏನೋ ಅವ್ರದ್ದು. ನಂದು 5,000 ಉಳ್ದದ. ನಂದು 7,000 ಉಳ್ದು. ಯಾಕಂದ್ರೆ ಇಬ್ಬರು ಇದ್ದೆವು. ನೀ 3
ಒಬ್ಬ ಇಬ್ರು ಇಲ್ಲಿ ಹಾಕಿದಿ ಮಣ್ಣು ಥೋಡೆ ಕೊಟ್ಟಿದ್ನಿ ನಾ ಕೊಟ್ಟಿಲ್ಲೇ ಮೊನ್ನೆ ಇನ್ನ 2,000 ರೂಪಾಯಿ ಹೆಚ್ಚಿಗೆ ನಿನ್ಕಿತ ಒಂದು ಕೊಟ್ಟು ಬರೋನು ಚಿಂತೆ ಮಾಡಿ 50,000 ರೂಪಾಯಿ ಅವಲ್ಲ ನಂಬಲ್ಲೇನು 50,000 ಆವತ್ತೆ ಎಲ್ಲ ಖರ್ಚು ಮಾಡಿ ಖರ್ಚು ಹೆಂಗ್ ಮಾಡ್ತಾರ ಅಕ್ಕ ನಾವು ಯೂಸಿಗೆ ಅಂತೇಳಿ ತಗೊಂಡಿದ್ದೆವು ಖರ್ಚು ಹೆಂಗ್ ಮಾಡ್ತಾರ ಖರ್ಚೇನ್ ಮಾಡ್ಲಿಕ್ಕೆ ಹೋಗುನ್ ಬೇಡ ಆಯ್ತು ಖಾಲಿ ಆಗ್ಯಾವ ಈಗ ಹೋಗುನು ಮನಿಗೆ ನೋಡಿದಿನ ನಾಯಿ ಬಂದ್ ಮಾಡೋಣ ಇದಕ್ಕೆ ನಾಯಿ ಭಾರತಕ್ಕ ಮಾಡೋಣತಿ ಭಾರತಕ್ಕ ಮಾಡಿ ಖಾಲಿ ಮಾಡ್ಬಿಡೋಣ ಹಾ ಹೋಗುನ್ ನಡಿ ಒಯ್ ನನ್ನ ಮನಿಗೆ ಒಯ್ನ ಅವರೇ ಗೌಡ್ರು ಹೊಯ್ಕೊತಾರ ನನ್ನ ಮ್ಯಾಲ ಹೋದ್ಯಕ್ಕ ಈಗ ನಾನು ಬರ್ತೆ ಬಾ ಅವ ಟ್ರೇ ಬಡಕ್ನೆ ನಾನೇ ಹಾಕ್ತೀನಿ ತಡಿ ಇದೊಂದು ಟ್ರೇ ಅದು ನಮ್ಮ ಮ್ಯಾಲಿಂದ ಇಳಿಸಿದ ಅಗಳೇ ಅವರು ಸರ್ ಅಂದ್ರು ಈ ಟ್ರೇ ಇನ್ನ ಪಕ್ಕ ತುಂಬಿಲ್ಲ ಅಂದ್ರು ಅದಕ್ಕೆ ಬಿಟ್ಟು ನಾ ಇಲ್ಲಿ ನೋಡಿ ಒಂದು ಅರ್ಧ ಇರ್ಲಿ ಯಾಕೆ ಇರ್ಲಕ್ಕ ಇಲ್ಲೇನ ಆಗ್ತದ ನಾಯಿ ಹಂಗಾರೆ ಬರೋರಿದ್ದೆ ಬಾರಕ್ಕ ಏ ನಿಂದೇನು ಗೋಸ್ ನಡ್ಬರ್ಕ ಖುಷಿ ಆಗಿದೆ ಈಗ ಸ್ವರ ಕೊಟ್ರೆ ಈಗ ಖುಷಿನೂ ಅಲ್ತಕ್ಕ ದುಃಖ ಅಲ್ತ ಹೊಳ್ಳೆ ನಾವು 1500 ಕೊಡ್ಬೇಕು ಒಂದು ತಿಂಗಳಿಗೆ ಈಗ ದುಡಿಯೋದು 6 ತಕ 7 ತಕ ತುಂಬ್ಯಾದಲ್ಲಿ ಈಗ ನಡಿ ಬಾ ಹೋದಿನಕ್ಕ ನಾನು ಹೋಗ್ತೀನಿ ಫುಲ್ಲ ಕೈಕೊಂಡು ನಾನು ಹೋಗತ್ನಂದ ನೋಡುನ್ ಬಾ ಬೇಡ ಹೋಗು ನಡಿ ಕರ್ಕೊಂಡು ಹೋಗುನ್ ಬಾ ಒಂದು ಆಲ್ ಮೆಕ್ಕೆಜೋಳ ಕರ್ಕೊಂಡು ಹೋಗಿ ನಡೀತೆ ಗೋರಿಗೆ ಇದೇ ಬೇಡ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗ್ತದ ಈಗ ನಡಿ ಅಲ್ಲಿಗೆ ಹೋಗ್ಬೇಕಾಗ್ತದ ಈಗ ಬಾರ 2 ಮರಿ 2-3 ಹುಟ್ಟದ ಅಂದ್ರೆ ಮನಗಂಡ್ರಕ್ ನಿನಗೇನು ನಿಂದು ಮತ್ತೆ ಎಮ್ಮೆ ಅದ ಬರುವಲ್ಲ ರೊಕ್ಕ ಬರ್ತಾ ಬಿಡುಕ್ರ ಹಂಗೆ ಬಡ ಮಾಡಕ್ಕ ನಡಿ ಸಾಕಕ್ಕ ಹೋಗು ನೀನು ಇಷ್ಟೇ ಅನ್ಸಲ್ತದ ಅಡಿಗೆ ಎಮ್ಮಿಗೆ ಮುತ್ತೆ ಮಾಡಿರ್ತಾನ ಮನ್ಯಾಗ ಸಾಕಕ್ಕ ನಂದೇನು ಒಂದು ಆಡೋದು ಇಟ್ಟೇನು ಹಿಡಿ ಸಾಕು ಅದು ಸಣ್ಣದದ ಈ ವರ್ಷ ಪೈಲ್ ಗಬ್ಬಿ ಬಂದದ ಸಾಕು ನಿನ್ನೇನು ಕರಾದಿನ ಬಿಟ್ಟಿಲ್ಲ ಮಗು ಬಾ ಹೋಗುನು ನಾ ಹೋಗ್ತೀನವ ತಲೆ ಇಟ್ಕೊತ ನೋಡು ಎಳಿಲಿಕ್ಕೆ ಬರಲೇವ ಇಲ್ಲಿ ದಿನ್ನಿ 15 ದಿನ ಆಯ್ತು ಸರ್ ಕೊಡ್ರಮ್ಮ ಕರೆಕ್ಷನ್ ಕೊಡ್ತಾರೆ ನೋಡಿ ಫಸ್ಟ್ ಆಯ್ತಲ್ರಿ 1 ತಿಂಗಳಿಗೆ ಮುಗಿತ್ರಿ ಹಂಗೆ 15 ದಿನ ಒಮ್ಮೆ ಕರೆಕ್ಟಾಗಿ ತುಂಬ ತಗೋರಮ್ಮ ಆಯ್ತಾ ಕ್ಲಿಯರ್ ಈಗ ಅದು ಬರ್ಕೋರಿ ಹೆಸರು ಮತ್ತೆ ಬರ್ಕೊಂಡಿರ್ತೇವಮ್ಮ ಎಲ್ಲ ಲಿಸ್ಟಲ್ಲಿ ಹಾಕಿಬಿಡ್ತೀವಿ ಮೆಸೇಜ್ ಬರ್ತೇವೆ ನೀವು ಆಯ್ತಾ ಮತ್ತೆ ತಗೊಂಡಿರಿ ಕೊಟ್ಟಿಲ್ಲತ್ತೆ ಇಲ್ಲ ಹಂಗೇನು ಮಾಡಲ್ಲ ಅವ್ರು ನಂಗೆಲ್ಲ ಗೊತ್ತದ ಆಯ್ತಾ ನೋಡಿ ನಮ್ಮ ಹಂಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದ್ರೂ ಶೇರ್ ಮಾಡಿ ಕಮೆಂಟು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾವೊಂದು ಸಂಗೀನ ವಿಡಿಯೋನ ಮಾಡಿದ್ದೇವೆ ಈ ವಿಡಿಯೋನು ಹಿಂಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್